ಇಂದು ಜೇವರ್ಗಿ ಪಟ್ಟಣದಲ್ಲಿ ಏನು ಸರ್ಕಾರಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಏನು ಸ್ಕೂಲ್ ಇದೆ, ಆ ಸ್ಕೂಲ್ ವಿದ್ಯಾರ್ಥಿಗೆ ಒಂದು ಬಸ್ ಜೇವರ್ಗಿ ಪಟ್ಟಣದಲ್ಲಿ ಹೊರವಲಯದಲ್ಲಿ ಬಸ್ ಡಿಕ್ಕಿ ಪಡೆದಿದೆ. ಆದ್ದರಿಂದ ಆ ಹುಡುಗ ಬಹಳ ಸೀರಿಯಸ್ ಕಂಡೀಷನ್ ಇದ್ದಾನೆ ಮತ್ತು ಇವಾಗ ನಾವು ತಹಸೀಲ್ದಾರ್ ಅವರಿಗೆ ಮತ್ತು ಕನ್ಸರ್ಟ್ ಪೊಲೀಸ್ ಅವರಿಗೆ ನಾವು ಭೇಟಿ ಮಾಡಿ ಬಂದಿದ್ದೇವೆ. ಇವಾಗ ಡಾಕ್ಟರ್ ಅವ್ರಿಗೂ ಕೂಡ ಮಾತಾಡಿದ್ದೀವಿ. ಅವ್ರು ಏನಾದ್ರು ಇದು ಎಲ್ಲಿನ ಕೈ ಇದೆಯಲ್ಲ ಸಂಪೂರ್ಣವಾಗಿ ಕೈ ತೆಗಿಬೇಕು, ಆದ್ರೆ ಮಾತ್ರ ಜೀವ ಉಳಿಯಕ್ಕೆ ಸಾಧ್ಯ, ಇಲ್ಲಾಂದ್ರೆ ಬಹಳ ಕಷ್ಟ ಇದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಏನಂದ್ರೆ ನಾವು 1 ತಿಂಗಳ ಮುಂಚೆ 6 ಡಿಸೆಂಬರ್ 2025ರಂದು ಏನು ಲೋಕಲ್ ಟೌನ್ ನಲ್ಲಿ ಏನು ಶಾಲೆ ಇತ್ತು, ಇದು ಜೇವರ್ಗಿ ಹೊರವಲಯದಲ್ಲಿ ಶಿಫ್ಟ್ ಮಾಡಿದ್ದಾರೆ. ಆದ್ದರಿಂದ ಮಕ್ಕಳಿಗೆ ಹೋಗೋಕೆ ಬರೋಕೆ ಬಹಳ ಕಷ್ಟ ಇದೆ. ಅಲ್ಲಿ ಓದೋದು ಬಹಳ ಬಡ ಜನ ಓದ್ತಾರೆ ಸರ್ಕಾರಿ ಶಾಲೆಗಳಲ್ಲಿ. ಆ ಬಡ ಜನರು ಹೋಗ್ಬೇಕಂದ್ರೆ ಆಟೋ ಹೋಗ್ಬೇಕಂದ್ರೆ 100 ರೂಪಾಯಿ ಬೇಕು. ಈ ಹುಡುಗ 9th ಕ್ಲಾಸ್ನಲ್ಲಿ ಇದ್ದಾನೆ, ಇರ್ಫಾನ್ ಅಂತ. ಅವ್ರ ತಂದೆ ಕೂಲಿ ಗೌಂಡಿ ಕೆಲಸ ಮಾಡ್ತಾರೆ. ಇವತ್ತು ಸೈಕಲ್ನಲ್ಲಿ ಬರೋ ಸಮಯದಲ್ಲಿ ಬಸ್ಸಿಂದ ಒಂದು ಅಪಘಾತವಾಗಿದೆ. ಆದ್ರೆ ನಾವೇನು ಹೇಳ್ತಾ ಅಂದ್ರೆ ಎಲ್ಲ ನಮ್ಮ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ನಾವು ಮುಂಚಿತವಾಗಿ ಹೇಳಿದ್ವು, ಆದ್ರೂ ಕೂಡ ನೀವು ಶಿಫ್ಟ್ ಮಾಡಿದಿರಿ. ಕೇವಲ 1 ತಿಂಗಳ ಆಯ್ತು ಇವತ್ತು, ಆದ್ರೆ ಈ ತರ ಒಂದು ಆಗಿದೆ. ಮತ್ತೆ ಆ ಶಾಲೆಯಲ್ಲಿ ಹೋಗುವಂತ ವಿದ್ಯಾರ್ಥಿಗಳು ಈಗ ಅರ್ಧ ಏನು ವಿದ್ಯಾರ್ಥಿಗಳಾದ್ರಲ್ಲ ಹೋಗೋದು ಬಂದ್ ಮಾಡಿದ್ದಾರೆ. ಆದ್ದರಿಂದ ಮತ್ತೆ ನಾನು ಏನು ವಿನಂತಿ ಮಾಡ್ತೀನಂದ್ರೆ ನಮ್ಮ ಲೋಕಲ್ ಪಟ್ಟಣದಲ್ಲಿ ಶಾಲೆ ಶಿಫ್ಟ್ ಮಾಡಬೇಕು. ಮತ್ತೆ ಏನಿದೆಯಲ್ಲ ಇನ್ನು ಖರ್ಚು, ದವಾಖಾನೆ ಖರ್ಚು ವೆಚ್ಚ ಎಲ್ಲ ಆಫೀಸರ್ಗಳು ಏನು ಡಿಪಾರ್ಟ್ಮೆಂಟ್, ಮೈನಾರಿಟಿ ಡಿಪಾರ್ಟ್ಮೆಂಟ್, ಇದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದೆ ಶಾಲೆ, ಅವ್ರು ನೋಡ್ಕೋಬೇಕು. ಆಲ್ರೆಡಿ ನಾವು MLA ಅವರಿಗೆ ಎಲ್ಲರಿಗೂ ಮಾತಾಡಿದ್ದೀವಿ. ಒಂದು ವೇಳೆ ನೀವು ಅವ್ರಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ಏನಿದೆಯಲ್ಲ ಪರಿಹಾರ ಕೂಡ ಅವ್ರಿಗೆ ಫ್ಯಾಮಿಲಿ ಕೊಡಬೇಕು. ಒಂದು ವೇಳೆ ನೀವು ಸ್ಕೂಲ್ ಅಲ್ಲೇ ಇತ್ತಂದ್ರೆ 4-5 ದಿನ ಬಿಟ್ಟು ಜೇವರ್ಗಿ ಬಂದ್ ಮಾಡಿ ದೊಡ್ಡ ಉಗ್ರವಾಗಿ ಹೋರಾಟ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮತ್ತು ತಾಲೂಕು ಆಡಳಿತ ವಿರುದ್ಧ ನಾವು ಮಾಡಬೇಕಾಗಿ ನಮ್ಗೆ ಅನಿವಾರ್ಯವಾಗುತ್ತೆ. ಆದ್ದರಿಂದ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಆ ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ಸರ್ಕಾರದಿಂದ ಭರಿಸಬೇಕು, ಮತ್ತೆ ಫ್ಯಾಮಿಲಿಗೆ ಪರಿಹಾರ ಕೊಡಬೇಕು, ಮತ್ತು ಶಾಲೆಯನ್ನು ಪುನಃ ವಾಪಸ್ ಜೇವರ್ಗಿ ಪಟ್ಟಣದಲ್ಲಿ ಯಾವುದಾದ್ರೂ ಸರ್ಕಾರಿ ಬಿಲ್ಡಿಂಗ್ನಲ್ಲಿ ಶಿಫ್ಟ್ ಮಾಡಬೇಕೆಂದು ನಮ್ಮ ವಿನಂತಿ ಇದೆ.